ಕಾಫಿ ನಾಡ್ನಲ್ಲಿ ಚೆಕ್ ಬೌನ್ಸ್ ಪ್ರಕ್ರಿಯೆಗಳಾಗ್ತಾ ಇದೆ. ಸರ್ಕಾರದ ಚೆಕ್ ಬೌನ್ಸ್ಗೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಅತಿವೃಷ್ಟಿಯ ಪರಿಹಾರಕ್ಕಾಗಿ ನೀಡಿದಂತಹ ಚೆಕ್ ಈಗ ಬೌನ್ಸ್ ಆಗ್ತಾ ಇದೆ. 29/7/2024ರಲ್ಲಿ ಕಳಸ ತಹಶೀಲ್ದಾರ್ ಕೊಟ್ಟಿದ್ದಂತಹ ಚೆಕ್ಗಳಿದು. ಸರ್ಕಾರ ನೀಡಿದ ಚೆಕ್ನಲ್ಲಿ ಕಳೆದ 6 ತಿಂಗಳಿನಿಂದ ಹಣವೇ ಇಲ್ಲ. ಕಳಸ ತಾಲೂಕಿನ ಹಳುವಳ್ಳಿ ಗ್ರಾಮದ ಲಕ್ಷ್ಮಣ್ ಎಂಬುವರಿಗೆ ಚೆಕ್ ಅನ್ನು ವಿತರಿಸಿದ್ರು. ಮಳೆಗೆ ಮನೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು ಲಕ್ಷ್ಮಣ್ ಅವರ ಪತ್ನಿ. ಅದಕ್ಕೆ ಪರಿಹಾರ ರೂಪದಲ್ಲಿ ಈ ಚೆಕ್ಗಳನ್ನು ಕೊಡಲಾಗಿತ್ತು. ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಪತ್ನಿ ಉಳಿಸಿಕೊಂಡಿದ್ರು ಲಕ್ಷ್ಮಣ್ ಅವರು. ಈ ವೇಳೆ ಪರಿಹಾರವಾಗಿ 1,20,000 ರೂಪಾಯಿನ ಚೆಕ್ ರೂಪಕವಾಗಿ ತೆಗೆದುಕೊಂಡಿದ್ರು. 1 ಲಕ್ಷ ಹಣ ನೀಡಲು ಈಗ 20,000 ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 1 ಲಕ್ಷಕ್ಕೆ 20,000 ಕೊಡಬೇಕಂತೆ. ಅಂದರೆ ಅವ್ರ ಪಾಲಕ್ಕೆ ಬರೋದು ಕೇವಲ 80,000. ಇದು ಯಾವ ರೀತಿಯಾದಂತಹ ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಕಷ್ಟಕ್ಕೆ ಒಳಗಾದವ್ರು ನಾವು, ಸಾಲ ಸೋಲ ಮಾಡಿ ತೀರಿಸಿದವ್ರು ನಾವು. ಚೆಕ್ ಕೊಟ್ಟಿದ್ರಿ, ಕೈ ತೊಳ್ಕೊಂಡಿದ್ರಿ. ಈಗ ಚೆಕ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ಬೌನ್ಸ್ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಕ್ಲಿಯರ್ ಮಾಡಿಕೊಡಿ ಅಂತ ಅಂದರೆ ಅದಕ್ಕೆ ಅವರಿಗೊಂದಷ್ಟು ಕಮಿಷನ್ ಬೇರೆ ಕೊಡಬೇಕಂತೆ. ಅದು ಎಷ್ಟು? 1 ಲಕ್ಷ ರೂಪಾಯಿ ಚೆಕ್ ಆಗಿದ್ರೆ ಅದಕ್ಕೆ 20,000 ರೂಪಾಯಿ ಕೊಡಬೇಕಂತೆ. ನಮ್ಮ ಮನೆ ಬಿದ್ದೋಗಿ 12/6/2024ರಲ್ಲಿ ಮನೆ ಬಿದ್ದೋಗಿದೆ. ತಹಸೀಲ್ದಾರ್ ಅವರಿಗೆ 3 ಜನ ಚೇಂಜ್ ಆದರು. ಆದರೂ 3 ಜನಕ್ಕೆ 3 ಮನವಿ ಎಲ್ಲ ಕೊಟ್ಟಾಯಿತು. ಹಂಗೆ ಕೆಲವು ಅಧಿಕಾರಿಗಳು ನಿಮಗೆ ದುಡ್ಡು ಬರೋಕ್ಕಿದೆ, 80,000 ಬರೋಕ್ಕಿರೋದು, 1,20,000 ಬಂದರೆ ನಮಗೆ 20,000 ಕೊಡಬೇಕಂತೇಳಿ ಕೆಲವು ಅಧಿಕಾರಿಗಳು ಈ ಥರ ಕೇಳ್ತಾರೆ ಬಾಯ್ಬಿಟ್ಟು. ಅದು 20,000ನೂ ಇಲ್ಲ, ಈ ಕಡೆ 1,20,000 ಬಂದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಕೈ ಎಲ್ಲ ಕಟ್ಟಾಗಿ ಒಂದು ಕಾರ್ಕಳ ಸ್ಪಂದನದಲ್ಲಿ 2 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ. ಅದು ಫೈನಾನ್ಸ್ ದುಡ್ಡಲ್ಲಿ ಇದು ಆ ಥರ ಮಾಡಿರೋದು ನಾವು. ಹಂಗಾಗಿ ಹಣದ ಅವಶ್ಯಕತೆ ಭಾರಿ ಇದೆ ನನಗೆ. ಅದು ತುಂಬ ಕಷ್ಟ ಆಗ್ತಿದೆ. ಆದರೂ ಇಲ್ಲಿ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಒಂದು ಕಡೆಯಲ್ಲಿ ಚೆಕ್ ಬೌನ್ಸ್ ಆಗ್ತಾ ಇದೆಯಾ, ಅಥವಾ ನೀವಿಷ್ಟು ಹಣ ಕೊಡಲಿಲ್ಲ ಅಂದರೆ ಅದನ್ನು ಬೌನ್ಸ್ ಮಾಡ್ತೀವಿ ಅಂತಿದ್ದಾರಾ? ಹೇಗೆ, ಏನಾಗ್ತಾ ಇದೆ ಇದು? ದಿವ್ಯಾ ಅಂತಂದ್ರೆ ಈಗಾಗಲೇ ಸರ್ಕಾರ ನೀಡಿದಂಥ ಚೆಕ್ ಒಂದು ಬೌನ್ಸ್ ಆಗಿರುವಂಥದ್ದು. ಯಾಕೆಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಧಾರಾಕಾರವಾಗಿ ಮಳೆ ಬೀಳುವಂಥ ಜಿಲ್ಲೆ. ಅದರಲ್ಲೂ ಕೂಡ ಜೂನ್, ಜುಲೈ, ಆಗಸ್ಟ್ ಈ ಒಂದು 3 ತಿಂಗಳ ಕಾಲ ಸಾಕಷ್ಟು ಅಂದರೆ ಧಾರಾಕಾರವಾಗಿ ಮಳೆ ಬೀಳುವಂಥದ್ದು. ಹಾಗಾಗಿ 2024 ಜೂನ್ 12ನೇ ತಾರೀಕು ಅಂತಂದರೆ ಕಳೆದ ವರ್ಷ ಜೂನ್ 12ನೇ ತಾರೀಕಿನಂದು ಕಳಸಾ ಭಾಗದಲ್ಲಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಹಳುವಳ್ಳಿ ಗ್ರಾಮದ ಲಕ್ಷ್ಮಣ್ಣನವರ ಮನೆ ಬಿದ್ದೋಗಿದ್ದಂಥದ್ದು. ಅಂತಂದರೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮನೆ ಕುಸಿದು ಬಿದ್ದಿದ್ದರಿಂದ ಅವರ ಪತ್ನಿಯ ಕೈ ಕೂಡ ಮುರಿದೋಗಿದ್ದಂಥದ್ದು, ಮತ್ತೆ ತೀವ್ರ ಗಂಭೀರವಾದಂಥ ಒಂದು ಗಾಯಗೊಂಡಿದ್ದಂಥದ್ದು. ಆದ್ರೆ ಹಾಗಾಗಿ ಅವತ್ತಿಗೆ ಲಕ್ಷ್ಮಣ್ ಅವರು ಅವರ ಪತ್ನಿಯನ್ನ ಅಂದ್ರೆ ಖಾಸಗಿ ಫೈನಾನ್ಸ್, ಈಗ ನಾವು ಮೈಕ್ರೋ ಫೈನಾನ್ಸ್ ಇಂದ ಸಾಕಷ್ಟು ಸುದ್ದಿಗಳನ್ನ ಮಾಡ್ತಾ ಇದ್ದೀವಿ. ಈ ಮೈಕ್ರೋ ಫೈನಾನ್ಸ್ ಇಂದಾನೆ ಅವರು 2 ಲಕ್ಷ ರೂಪಾಯಿ ಸಾಲ ತಗೊಂಡು ಅವರ ಪತ್ನಿಯನ್ನ ಉಳಿಸಿಕೊಂಡಿದ್ದಂಥದ್ದು. ಅಂದ್ರೆ ಜೂನ್ 12ನೇ ತಾರೀಕು ಮನೆ ಬಿದ್ದಂತ ಸಂದರ್ಭದಲ್ಲೂ ಕೂಡ, ಮನೆ ಬಿದ್ದಂತ ನಂತರ ಜುಲೈ 29ನೇ ತಾರೀಕು ಅಂತಂದ್ರೆ 1.5 ತಿಂಗಳ ನಂತರ ಕಳಸಾ ತಹಶೀಲ್ದಾರ್ ಕೂಡ ಅವ್ರ ಮನೆಗೆ ಭೇಟಿ ನೀಡಿ ಅವರಿಗೆ ಪರಿಹಾರ ರೂಪದಲ್ಲಿ 1,20,000 ಹಣ ನೀಡಿದಂಥದ್ದು, ಅಂದ್ರೆ ಆ ಚೆಕ್ ನೀಡಿದಂಥದ್ದು. ಆದ್ರೆ ಆ ಚೆಕ್ ಅನ್ನು ತಗೊಂಡು ಅವರು ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಬ್ಯಾಂಕ್ನವರು ಚಲನನ್ನ ಬರೆಸ್ಕೊಂಡು ಒಂದು 3-4 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತಾನೂ ಕೂಡ ಹೇಳಿದ್ದಂಥದ್ದು. ಆದ್ರೆ ಇವರು 1 ವಾರ ಬಿಟ್ಟು ಹೋದಂತ ಸಂದರ್ಭದಲ್ಲೂ ಕೂಡ ಈ ಖಾತೆಯಲ್ಲಿ ಅಂತಂದ್ರೆ ತಹಶೀಲ್ದಾರ್ ಕೊಟ್ಟಂತ ಸರ್ಕಾರದ ಖಾತೆಯಲ್ಲಿ ಹಣ ಇಲ್ಲ ಅಂತ ಚೆಕ್ಕನ್ನು ಕೂಡ ಅವರು ವಾಪಸ್ ನೀಡಿರುವಂಥದ್ದು. ಹಾಗಾಗಿ ಕಳೆದ 7-8 ತಿಂಗಳಿಂದಲೂ ಕೂಡ ಲಕ್ಷ್ಮಣ್ ಪ್ರತಿ ವಾರನೂ ಖಾಸಗಿ ಫೈನಾನ್ಸ್ ಅವರಿಗೆ 4,000 ಹಣ ಕಟ್ಕೊಂಡು ಪತ್ನಿಯನ್ನು ನೋಡಿಕೊಂಡು ನಾನು ಸಾಕಷ್ಟು ಸಮಸ್ಯೆಗೀಡಾಗಿದ್ದೀನಿ, ನನಗೆ ಸರ್ಕಾರದಿಂದ ಬರಬೇಕಾದಂಥ ಹಣ ಕೊಡಿ ಅಂತ 3 ತಹಶೀಲ್ದಾರ್ಗೆ ಪ್ರತಿ 3 ತಹಶೀಲ್ದಾರ್ಗೂ ಕೂಡ 3 ಬಾರಿ ಮನವಿ ಕೊಟ್ಟಿರುವಂಥದ್ದು. ಆದರೆ ಇವತ್ತಿಗೂ ಕೂಡ ಅವರಿಗೆ ಅಮೌಂಟ್ ಬರ್ದಲೇ ಇರುವಂಥದ್ದು ಒಂದು ಕಡೆ. ಆದರೆ ಈಗ ಸರ್ಕಾರದ ಚೆಕ್ ಆಗಲಿ ಅಥವಾ ಯಾವುದೇ ಚೆಕ್ ಆಗಲಿ ಅದಕ್ಕೆ 90 ದಿನಗಳ ಮಾತ್ರ ಕಾಲಾವಕಾಶ ಇರುವಂಥದ್ದು. ಅದಾದ ನಂತರ ಮತ್ತೆ ಆ ಒಂದು ಚೆಕ್ಕಿಗೆ ಬೆಲೆ ಇಲ್ದಲೇ ಇರುವಂಥದ್ದು. ಹಾಗಾಗಿ ಈಗ ಮತ್ತೆ ಹೊಸ ಚೆಕ್ ಕೊಡಿ ಅಂತಾನೆ, ನನಗೆ ಹಣ ಕೊಡಿ ಅಂತ ಲಕ್ಷ್ಮಣ್ ಅವರು ಮತ್ತೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮೇಲಿಂದ ಮೇಲೆ ಮನವಿ ಮಾಡ್ತಿರುವಂಥದ್ದು. ಆದ್ರೆ ಈಗ ಅಧಿಕಾರಿಗಳು ಹೊಸ ಚೆಕ್ ಬೇಕು ಅಂತಂದ್ರೆ 20,000 ಹಣ ಕೊಡಿ ಅಂತೇಳಿ ಈಗ ಲಕ್ಷ್ಮಣ್ ಅವರು ಹಣ ಕೂಡ ಕೇಳ್ತಿರೋದ್ರಿಂದ ಈಗ ಲಕ್ಷ್ಮಣ್ ಅವ್ರಿಗೆ ಒಂದು ಕಡೆ ಆ ಮನೇನು ಕೂಡ ಇಲ್ದಲೇ ಇರುವಂಥದ್ದು, ಮತ್ತೊಂದು ಕಡೆ ಪತ್ನಿ ಕೂಡ ಹುಷಾರಿಲ್ಲ. ಈ ನಡುವೆ ಮೈಕ್ರೋ ಫೈನಾನ್ಸರಿಗೆ ದುಡ್ಡು ಬೇರೆ ಕಟ್ಟಬೇಕು. ಆದ್ರೆ ಈಗ ಮತ್ತೆ ಹಣ ಕೇಳ್ತಾರಲ್ಲ ಅಂತ ಸರ್ಕಾರ ಮತ್ತೆ ಅಧಿಕಾರಿಗಳ ವಿರುದ್ಧ ಲಕ್ಷ್ಮಣ್ ಕೂಡ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.